ಗುರು ಲಾಸ್ಟ್ ಸೀಸನ್ನೇ ಮುಂಬೈ ಇಂಡಿಯನ್ಸ್ ಟೀಮು ಸಖತ್ ಸೈಕ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕ್ವಾಲಿಫೈರ್ ಟೂಗೆ ಬಂದು ಪಂಜಾಬ್ ವಿರುದ್ಧ ಸೋತರು ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರ್ ಅವರ ಬ್ರಿಲಿಯಂಟ್ ಇನ್ನಿಂಗ್ಸಿಂದ ನಾಕ್ಔಟ್ ಆದರು ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರು ಇದರ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ನು. ಈ ಸೀಸನ್ ಯಾವ ರೀತಿ ಟೀಮ್ ಇದೆ ಮತ್ತು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರ್ತದೆ ಅಂತ ಬಂದು ನೋಡ್ಕೊಬರೋಣ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು ಸೂರ್ಯಕುಮಾರ್ ಯಾದವ್, ಎಸ್ ರನ್ ಗೇಟರ್ ಕೂಡ ಆದರು ಮುಂಬೈ ಪರವಾಗಿ. ಇಷ್ಟು 17 ಸೀಸನ್ಗಳು ಕೂಡ ಅಷ್ಟು ರನ್ಸ್ ಯಾರು ಹೊಡೆದಿರಲ್ಲ. ಹಾಗೆ ಸೂರ್ಯಕುಮಾರ್ ಯಾದವ್, ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡ್ನ ಬ್ರೇಕ್ ಮಾಡಿ ಹೈಯೆಸ್ಟ್ ರನ್ ಗೇಟರ್ ಕೂಡ ಆದರು ಒಂದು ಸೀಸನ್ ಹೊಡೆಯೋದಕ್ಕೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಬನ್ನಿ ಪ್ಲೇಯಿಂಗ್ ಲೆವೆನ್ ನೋಡ್ಕೊಬರೋಣ. ಇಲ್ಲಿ ಆಗ್ತಿದ್ದೀನಿ ನೋಡಿ ಪ್ಲೇಯಿಂಗ್ ಲೆವೆನ್. ಫಸ್ಟು ರೋಹಿತ್ ಶರ್ಮಾ ಹಾಗೂ ಕ್ವಿಂಟನ್ ಡಿಕಾಕ್ ಕೈಲಿ ಓಪನ್ ಮಾಡಿಸ್ತೀನಿ ನಾನು. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ನು ರಿಯಲ್ ರಿಕಂಟೈನ್ ಕೈಲಿ ಓಪನ್ ಮಾಡಿಸಿದ್ರು. ಅವ್ರು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಹಾಗಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ರಿಯಲ್ ರಿಕಂಟೋನ್, ಇಲ್ಲ ಅಂತ ಹೇಳಿದ. ಇಲ್ಲಿ ಕ್ವಿಂಟನ್ ಡಿಕಾಕ್ ಇರೋದ್ರಿಂದ ಕ್ವಿಂಟನ್ ಡಿಕಾಕ್ ಅವರು ಮೋರ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಹಾಗಾಗಿ ಕ್ವಿಂಟನ್ ಡಿಕಾಕು ಮೊದಲೇ ಮುಂಬೈ ಟೀಮ್ಗೆ ಆಡಿರುವಂಥ ಪ್ಲೇಯರು. ರೋಹಿತ್ ಶರ್ಮಾ ಹಾಗೂ ಕ್ವಿಂಟನ್ ಡಿಕಾಕ್ ಅವರು ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ. ಹಾಗಾಗಿ ಅವರಿಬ್ಬರನ್ನ ಓಪನಿಂಗ್ ಪೇರ್ ಆಗಿ ಇಕ್ಕಿದ್ದೀನಿ. ನಂಬರ್ 3 ಬರ್ತಾರೆ ತಿಲಕ್ ವರ್ಮಾ ಅವರು. ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ನೀವು ನೋಡಿರ್ತೀರಾ. T20 ವರ್ಲ್ಡ್ ಕಪ್ಪಲ್ಲಿ ಆಗಿರ್ಬೋದು ಮತ್ತು ಲಾಸ್ಟ್ ಸೀಸನ್ ಮುಂಬೈ ಇಂಡಿಯನ್ಸ್ಗೂ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗಾಗಿ ನಂಬರ್ 3 ತಿಲಕ್ ವರ್ಮಾ ಅವ್ರನ್ನ ಇಟ್ಟಿದ್ದೀನಿ. ನಂಬರ್ 4 ನಾನು ಸೂರ್ಯಕುಮಾರ್ ಯಾದವ್ನ ಇಕ್ತೀನಿ. ಯಾಕಂದರೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ನಂಬರ್ 4. ಮತ್ತು ನಂಬರ್ 5 ಬರ್ತಾರೆ ವಿಲ್ ಜಾಕ್ಸ್ ಅವರು. ಸಖತ್ತಾಗಿ ಫಿನಿಶ್ ಮಾಡಿಕೊಟ್ರು ಅಂತ ಹೇಳ್ಬೋದು. ನೀವು ಇಂಗ್ಲೆಂಡ್ ಟೀಮನ್ನು ನೋಡಿರೋದಾದರೆ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಪ್ಲೇಯರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ವಿಲ್ ಜಾಕ್ಸ್ ಅವರು. ಈ ಸೀಸನ್ ಸಖತ್ ಡಾಮಿನೇಟ್ ಮಾಡಿದ್ರು, ನಿಮಗೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸಖತ್ ಫಾರ್ಮಲ್ಲಿದ್ದಾರೆ ವಿಲ್ ಜಾಕ್ಸ್ ಅವರು. ಸಖತ್ ಬೆಂಕಿ ಪ್ಲೇಯರ್ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ನಿಮಗೆ ಹಾರ್ದಿಕ್ ಪಾಂಡ್ಯ ಅವರು, ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಸಖತ್ ಸ್ವ್ಯಾಗ್ ಇರೋವಂಥ ಪ್ಲೇಯರು, ಬೆಂಕಿ ಪ್ಲೇಯರು ಹಾರ್ದಿಕ್ ಪಾಂಡ್ಯ ಅವರು. ಸಖತ್ತಾಗಿ ಆಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರು. ಸೈಕ್ ಮ್ಯಾಚ್ಗಳನ್ನ ಗೆಲ್ಲಿಸೋವಂಥ ಕೇಪಬಿಲಿಟಿ ಇರೋದು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಅಂತಲೇ ಹೇಳ್ಬೋದು. ಮತ್ತು ಅದಾದಮೇಲೆ ಬರ್ತಾರೆ ನಮನ್ ಧೀರ್ ಅವರು. ನಮನ್ ಧೀರ್ ಅವರು ಸಖತ್ತಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ನು. ಸಖತ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೀಮಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ RCB ಮೇಲೆ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ. ಒಂದು ಲಾಸ್ಟ್ ಟೀಮ್ MI ಮೇಲೆ ಅನಿಸುತ್ತೆ ಕೃಣಾಲ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ 6ಗಳನ್ನ 4ಗಳನ್ನ ಹೊಡೆದಾಕ್ಬಿಡ್ತಾರಲ್ಲ ಆ ಮ್ಯಾಚಲ್ಲಿ. ಸಖತ್ತಾಗಿ ನಮನ್ ಧೀರ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜಾಸ್ ಹೇಜಲ್ವುಡ್ ಆಗಿರ್ಬೋದು, ಭುವನೇಶ್ ಕುಮಾರ್ಗೂ ಡಾಮಿನೇಟ್ ಮಾಡಿದ್ರು ನಮನ್ ಧೀರ್ ಅವರು. ಅದಾದಮೇಲೆ ಬರ್ತಾರೆ ಮಿಚೆಲ್ ಸ್ಯಾಂಟ್ನರ್ ಅವರು ಅಂತಲೇ ಹೇಳ್ಬೋದು. ಮಿಚೆಲ್ ಸ್ಯಾಂಟ್ನರ್ ಕೇಪಬಿಲಿಟಿ ನಿಮಗೆ ಗೊತ್ತೇ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ವರ್ಲ್ಡ್ ಕ್ಲಾಸ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು. T20 ವರ್ಲ್ಡ್ ಕಪ್ಪಲ್ಲಿ ಆಗಿರೋದು ಮತ್ತು ಎಲ್ಲ ಸೀರೀಸಲ್ಲಿ ಕೂಡ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮಿಚೆಲ್ ಸ್ಯಾಂಟ್ನರ್ ಅವರು. ಬರೀ ಬೌಲಿಂಗಲ್ಲಿ ಅಲ್ಲದೆ ಬ್ಯಾಟಿಂಗಲ್ಲಿ ಕೂಡ ಆಲ್ಮೋಸ್ಟ್ 150+ ಸ್ಟ್ರೈಕ್ ರೇಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ 2024 ವರ್ಲ್ಡ್ ಕಪ್ ಆದಮೇಲೆ ಇವ್ರಿಗೆ ಕ್ಯಾಪ್ಟನ್ಶಿಪ್ ಸಿಕ್ಕಾದ್ಮೇಲೆ ಇನ್ನೂ ಬೆಟರ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಕೇಪಬಿಲಿಟಿ ಇನ್ನೂ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಮಿಚೆಲ್ ಸ್ಯಾಂಟ್ನರ್ ಅವ್ರಿಗೆ. ಅದಾದಮೇಲೆ ಬರ್ತಾರೆ ಶಾರ್ದುಲ್ ಠಾಕೂರ್ ಹಾಗೂ ದೀಪಕ್ ಚಾರ್. ಇಬ್ಬರಲ್ಲಿ ಒಬ್ಬರನ್ನ ಆಡಿಸ್ತೀನಿ. ಯಾಕಂತೇಳಿದ್ರೆ ಇಬ್ಬರು ಸೇಮ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಇಬ್ಬರು ಕೂಡ ಸೇಮ್ ರೈಟ್ ಆರ್ಮ್ ಮೀಡಿಯಂ ಪೇಸರ್ ಆಗ್ತಾರೆ. ಇಬ್ಬರು ಕೂಡ ಸೇಮ್ ಒಂದೇ ಥರ ಇರೋ ಕಾರಣದಿಂದ ಅವ್ರಿಗೂ ಅಷ್ಟೇ ಬ್ಯಾಟಿಂಗ್ ಕೇಪಬಿಲಿಟಿ ಇದೆ. ಮತ್ತು ದೀಪಕ್ ಚಾರ್ ಅವ್ರಿಗೂ ಅಷ್ಟೇ ಇದೆ, ಶಾರ್ದುಲ್ ಠಾಕೂರ್ ಅವ್ರಿಗೂ ಅಷ್ಟೇ ಇದೆ. ಹಾಗಾಗಿ ಇಬ್ಬರಲ್ಲಿ ಯಾರು ಒಬ್ಬರನ್ನ ಆಡಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೊಬ್ಬ ಸ್ಪಿನ್ನರ್ನ ನಾವು ತಗೋಬೇಕಾಗುತ್ತೆ. ಅದಕ್ಕಾಗಿ ನಾನು ಶಾರ್ದುಲ್ ಠಾಕೂರ್ ಅವ್ರನ್ನ ಆಡಿಸ್ತೀನಿ. ಯಾಕಂತ ಹೇಳಿದ್ರೆ ಶಾರ್ದುಲ್ ಠಾಕೂರ್ ಇಸ್ ಬೆಟರ್ ಬೆಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶಾರ್ದುಲ್ ಠಾಕೂರ್ ಅವರು ಲಾಸ್ಟ್ ಸೀಸನ್ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 12-13 ವಿಕೆಟ್ನ ತಗೊಳ್ತಾರೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಲಾಸ್ಟ್ ಸೀಸನ್. ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು ಬಿಡಿ ಅಂತಲೇ ಹೇಳೋದು. ಜಸ್ಪ್ರೀತ್ ಬುಮ್ರಾನ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗದೇ ಇರೋ ಕಾರಣಕ್ಕೆ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗೇ ಆಗ್ತಾರೆ. ಅದನ್ನು ಬರ್ತಾರೆ ಟ್ರೆಂಟ್ ಬೋಲ್ಟ್ ಅವರು. ಟ್ರೆಂಟ್ ಬೋಲ್ಟ್ ಅವ್ರನ್ನಂತೂ ಇವ್ರು ಬಿಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಓವರಲ್ಲಿ ವಿಕೆಟ್ ತಗೊಳ್ಳುವಂಥ ಪ್ಲೇಯರ್ ಯಾರು ಒಬ್ರು ಇರಲೇಬೇಕು. ಅದು ಇವ್ರಿಗೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಆಗಿನ ಕಾಲದಿಂದನೂ ಮಾಡ್ಕೊಬರ್ತಾ ಇರೋದು ಟ್ರೆಂಟ್ ಬೋಲ್ಟ್ ಅಂತಲೇ ಹೇಳ್ಬೋದು. ಹೌದು, ಇವ್ರು ಬೇರೆ ಟೀಮ್ಗೆ ಹೋಗಿದ್ರು, ತಿರ್ಗಿ ವಾಪಸ್ ಬೈಬ್ಯಾಕ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಸೀಸನ್ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿದ್ರು. ಹೌದು, ನಮ್ಮ RCB ಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಜಿತೇಶ್ ಶರ್ಮಾ ಸಖತ್ತಾಗಿ ಆಡಿದ್ರು, ಬಿಹೈಂಡ್ ದ ವಿಕೆಟ್ಸ್ ಎಲ್ಲ ಹೊಡೆದ್ರು. ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಲಾಸ್ಟ್ ಸೀಸನ್. ಅದ್ರ ಪವರ್ ಪ್ಲೇಯರ್ನೇ ಫಸ್ಟ್ ಓವರ್ನೇ ವಿಕೆಟ್ ತಗೋವಂಥ ಕೇಪಬಿಲಿಟಿ ಇರೋದು ಟ್ರೆಂಟ್ ಬೋಲ್ಟ್ ಅವ್ರಿಗೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ಜಸ್ಪ್ರೀತ್ ಬುಮ್ರಾ ಈ ಟೀಮ್ನ ಜೀವಾಳ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಅಂದರೆ ಮುಂಬೈ ಇಂಡಿಯನ್ಸ್ ಅಂತ ಹೆಂಗಂತಾರೆ ಈಗ, ಮತ್ತು ಬುಮ್ರಾ ಅಂದ್ರೂ ಮುಂಬೈ ಇಂಡಿಯನ್ಸ್ ಅಂತ ಅನ್ನಲೇಬೇಕು. ಯಾಕಂತ ಹೇಳಿದ್ರೆ ಆ ರೀತಿ ಬೌಲರು ಜಸ್ಪ್ರೀತ್ ಬುಮ್ರಾ ಅವರು. ನಮ್ಮ ಟೀಮ್ ಇಂಡಿಯಾಗಾಗಿರ್ಬೋದು ಮತ್ತು ಮುಂಬೈ ಇಂಡಿಯನ್ಸ್ ಅವ್ರಿಗಾಗಿರ್ಬೋದು ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ಲೇಯರು. ಎನಿ ಡೇ ಡಿಪೆಂಡೆಬಲ್ ಅಂತಲೇ ಹೇಳ್ಬೋದು. ಮ್ಯಾಚ್ ಇನ್ನೇನು ಸೋಲ್ತಾ ಇದ್ದೀವಿ, ಇಲ್ಲ ನಮ್ಗೆ ವಿಕೆಟ್ ಬೇಕೇ ಬೇಕು ಅಂತ ಹೇಳಿದಾಗ ನೀವು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಬೌಲಿಂಗ್ ಕೊಟ್ಟರೆ ಪಕ್ಕ ಅವರು ನಿಮಗೆ ಬೌಲಿಂಗ್ ಮಾಡಿಕೊಟ್ಟು ವಿಕೆಟ್ ತಂದುಕೊಡ್ತಾರೆ ಅಂತಲೇ ಹೇಳ್ಬೋದು. ನಿಮಗೆ ಯಾವಾಗಾರು ಬೌಲಿಂಗ್ ಕೊಟ್ಟರು ನಿಮ್ಗೆ ವಿಕೆಟ್ ಬೇಕು ಅಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ಕೊಟ್ಟರೆ ಸಾಕು, ಬೌಲಿಂಗ್ ಮಾಡಿ ವಿಕೆಟ್ ತಗೊಳ್ತಾರೆ ಅಂತ ಹೇಳ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಿಗೆ ಬರೋದಾದರೆ ನಾನು ಅಲ್ಲಾ ಗಜನ್ಫರ್ನ ಇಕ್ಕಿದ್ದೀನಿ. ಯಾಕಂತ ಹೇಳಿದ್ರು ಲಾಸ್ಟ್ ಸೀಸನ್ನಿಂದನೂ ಇದ್ದಾರೆ. ಲಾಸ್ಟ್ ಸೀಸನ್ ಸ್ವಲ್ಪ ಇವ್ರಿಗೆ ಇಂಜುರಿ ಆಗಿತ್ತು. ಅದಕ್ಕೆ ಅವರು ಮುಜಿಬುರ್ ರೆಹಮಾನನ್ನು ಅವ್ರನ್ನ ತಗೊಂಡಿದ್ರು. ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಅವ್ರು ಬಿಟ್ಬಿಟ್ರು. ಈಗ ಅಲ್ಲಾ ಗಜನ್ಫರ್ನ ಅವ್ರನ್ನೇ ರಿಟೈನ್ ಮಾಡ್ಕೊಂಡಿದ್ದಾರೆ.
ಒಳ್ಳೆ ಬೌಲರ್ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ದೀಪಕ್ ಚಾರ್ನ ಇಲ್ಲಿ ಇಕ್ಕಿದ್ದೀನಿ, ಯಾಕಂತಂದರೆ ಶಾರ್ದೂಲ್ ಠಾಕೂರ್ ಇಲ್ಲದೆ ಹೋದರೆ ದೀಪಕ್ ಚಾರ್ ಇಬ್ಬರು ಯಾರು ಒಬ್ಬರನ್ನ ನೀವು ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಶಾರ್ದೂಲ್ ಠಾಕೂರ್ ಅವ್ರನ್ನ ನಾನು ಪ್ಲೇಯಿಂಗ್ ಲೆವೆನಲ್ಲಿ ಇಕ್ಕಿದ್ದೀನಿ. ಮತ್ತು ಇನ್ನೊಬ್ರು ಬರ್ತಾರೆ ಸ್ಪಿನ್ನರ್, ಇಲ್ಲಿ ಸ್ಪಿನ್ನರ್ ಬೇಕಾಗುತ್ತೆ ಯಾರು ಮಿಚೆಲ್ ಸ್ಯಾಂಟ್ನರ್ ಅವ್ರಿಗೆ ಜೊತೆಯಾಗಿ. ಅದಕ್ಕೆ ನಾನು ಮಯಾಂಕ್ ಮಾರ್ಕಂಡೆ ಇಕ್ಕಿದ್ದೀನಿ, ಯಾಕಂತಂದರೆ ಮಯಾಂಕ್ ಮಾರ್ಕಂಡೆ ಒಬ್ಬ ಲೆಗ್ ಬ್ರೇಕ್ ಬೌಲರು, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮಯಾಂಕ್ ಮಾರ್ಕಂಡೆ ಅವರು. ಮತ್ತು ಕಾರ್ಬಿನ್ ಬಾಸ್ಕ್ ಅವ್ರು ಬರ್ತಾರೆ. ಇಲ್ಲಿ ಫಾರಿನರ್ಸ್ಗೆ ಸ್ಲಾಟೇ ಇಲ್ಲ ಬಿಡಿ, ಯಾಕಂತೇಳಿದ್ರೆ ಕ್ವಿಂಟನ್ ಡಿಕಾಕ್ ಇದ್ದಾರೆ, ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು ಇದ್ದಾರೆ, ಟ್ರೆಂಟ್ ಬೋಲ್ಟ್ ಇದ್ದಾರೆ, ವಿಲ್ ಜಾಕ್ಸ್ ಅವರು ಇದ್ದಾರೆ. ಯಾಕಂತೇಳಿದ್ರೆ ಚಾನ್ಸೇ ಇಲ್ಲ ಇಲ್ಲಿ ಕಾರ್ಬಿನ್ ಬಾಸ್ಗೆ. ಅವ್ರಿಗೇನಾರು ಇಂಜುರಿ ಆದರೆ ಮಾತ್ರ ಇವ್ರಿಗೇನಾರು ಒಂದು ಚಾನ್ಸು ಅಂತಲೇ ಹೇಳ್ಬೋದು. ಇವರು ಬ್ಯಾಟಿಂಗ್ ಕೇಪಬಿಲಿಟಿನೂ ಇದೆ, ಬೌಲಿಂಗ್ ಕೇಪಬಿಲಿಟಿನೂ ಇದೆ. ಆಲ್ಮೋಸ್ಟ್ 140 ಕಿಲೋಮೀಟರ್ ಪರ್ ಅವರಲ್ಲಿ ಆಗ್ತಾರೆ ಕಾರ್ಬಿನ್ ಬಾಸ್ಕ್ ಅವರು ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಸೌತ್ ಆಫ್ರಿಕಾ ಪ್ಲೇಯರು. ಮತ್ತು ಆಮೇಲೆ ಬರ್ತಾರೆ ರಾಬಿನ್ ಮಿನ್ಸ್ ಅವರು ನನ್ನ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ. ಆಮೇಲೆ ಶರ್ಫನೆ ರುತರ್ಫೋರ್ಡ್ ಅವ್ರಿಗೆ ಜಾಗನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಜಿ ಟಿಗೆ ಆಡುವಾಗ, ಗುಜರಾತ್ ಟೈಟನ್ಸ್ಗೆ ಆಡುವಾಗ ಚೆನ್ನಾಗೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 150-160 ರೇಂಜಲ್ಲಿ ಸ್ಟ್ರೈಕ್ ರೇಟ್ನ ಬ್ಯಾಟ್ ಮಾಡ್ತಾರೆ ಅಂತ ಹೇಳ್ಬೋದು. ಶರ್ಫನೆ ರುತರ್ಫೋರ್ಡ್ ಒಳ್ಳೆ ಸೈಕ್ ಪ್ಲೇಯರು, ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅವ್ರಿಗೆ ಹಿಟ್ಟಿಂಗ್ ಕೇಪಬಿಲಿಟಿ ಇದೆ ಅಂತ. ವೆಸ್ಟ್ ಇಂಡೀಸ್ ಬರುವಂಥ ಪ್ಲೇಯರ್ಗಳು ಎಲ್ಲ ಕೂಡ ಹಿಟ್ಟಿಂಗ್ ಕೇಪಬಿಲಿಟಿ ಇದ್ದೇ ಇರುತ್ತೆ. ಹಾಗಾಗಿ ಅವ್ರನ್ನ ಇಕ್ಕಿರ್ತೀನಿ ನಾನು. ಇಲ್ಲಿ ಅಶ್ವಿನಿ ಕುಮಾರ್ ಅವ್ರನ್ನ ನೀವು ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಲಾಸ್ಟ್ ಸೀಸನ್ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಆಲ್ಮೋಸ್ಟ್ ಲಾಸ್ಟ್ ಸೀಸನ್ ಪಿಯೂಷ್ ಚಾವ್ಲಾ ಅವರು ಇದ್ರು ಇವ್ರಿಗೆ, ಹಾಗಾಗಿ ಪಿಯೂಷ್ ಚಾವ್ಲಾ ಅವರು ಈ ಸೀಸನ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ಬೇರೆ ಲೀಗ್ಗಳು ಆಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಇವರು ಮಯಾಂಕ್ ಮಾರ್ಕಂಡೆ ಅವ್ರನ್ನ ಟ್ರೇಡ್ ಮಾಡ್ಕೊಂಡ್ರು ಅನ್ಸುತ್ತೆ. ಇವರು ಮಯಾಂಕ್ ಮಾರ್ಕಂಡೆ ಅವ್ರನ್ನ ಇಲ್ಲಿ ಸ್ಯಾಂಟ್ನರ್ ಅವ್ರಿಗೆ ಒಳ್ಳೆ ಜೊತೆ ಆಗುತ್ತಾರೆ ಅಂತ ಅನಿಸ್ತಾ ಇದೆ ನನಗೇನೋ. ಹಾಗಾಗಿ ಇಲ್ಲಿ ಏನಪ್ಪ ವೀಕ್ನೆಸ್ ಅಂತ ಸ್ವಲ್ಪ ನೋಡೋದಾದ್ರೆ ಇಲ್ಲಿ ಸ್ಪಿನ್ನರ್ಸೇ ಸ್ವಲ್ಪ ವೀಕ್ನೆಸ್ ಅಂತ ಅನಿಸ್ತಾ ಇದೆ. ಹೌದು, ಸ್ಯಾಂಟ್ನರ್ ಇಸ್ ಎ ಬೆಸ್ಟ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ತೀನಿ. ಯಾಕಂತೇಳಿದ್ರೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಅಷ್ಟು ಅವ್ರಿಗೆ ಲೆಂತ್ ಮತ್ತು ಲೈನ್ ಮೇಲೆ ಕಂಟ್ರೋಲ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಮಯಾಂಕ್ ಮಾರ್ಕಂಡೆ ಸ್ವಲ್ಪ ಇಲ್ಲಿ ಇವ್ರಿಗೆ ಸ್ವಲ್ಪ ಇಶ್ಯೂ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಷ್ಟೊಂದು ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಜಾಸ್ತಿ ವಿಕೆಟ್ಸ್ ಕೂಡ ತೆಗ್ದಿಲ್ಲ, ಜಾಸ್ತಿ ಮ್ಯಾಚ್ಗಳು ಕೂಡ ಆಡಿಲ್ಲ IPL ಅಲ್ಲಿ. ಲಾಸ್ಟ್ ಸೀಸನ್ಸು ಒಂದು 2 ಮ್ಯಾಚನ್ನು ಆಡಿದ್ರು ಅನ್ಸುತ್ತೆ, ಯಾವ ಟೀಮಲ್ಲಿದ್ರು ಅಂತ ನೆನಪಿಲ್ಲ. ಅದೇ ಟ್ರೇಡ್ ಮಾಡ್ಕೊಂಡಿದ್ದ ಮಾತ್ರ ಇವರು ಮಯಾಂಕ್ ಮಾರ್ಕಂಡೆ ಅವ್ರನ್ನ. ಚೆನ್ನಾಗಿದ್ದಾರೆ, ಲೆಗ್ ಬ್ರೇಕ್ ಬೌಲಿಂಗ್ ಮಾಡ್ತಾರೆ. ಸ್ಯಾಂಟ್ನರ್ ಅವ್ರಿಗೆ ಜೊತೆ ನೀಡಿದ್ರೆ ಸಾಕು. ಇಲ್ಲಿ ಬೂಮ್ರಾ, ಟ್ರೆಂಟ್ ಬೋಲ್ಟ್, ದೀಪಕ್ ಚಾರ್ ಹಾಗೂ ಶಾರ್ದೂಲ್ ಠಾಕೂರ್ ಯಾರು ನೋಡ್ಕೊಂಡು, ಹಾರ್ದಿಕ್ ಪಾಂಡ್ಯ ಇರೋದು ಎಂಥ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ನೋಡಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ಗೆ. ಹಾರ್ದಿಕ್ ಪಾಂಡ್ಯ ಎನಿ ಡೇ ಯಾವುದೇ ಒಂದು ಟೀಮಲ್ಲಿ ಆಗಿರ್ಬೋದು ಸಖತ್ ಎಕ್ಸ್ಪೆಕ್ಟರ್ ಅಂತ ಹೇಳ್ಬೋದು. ಬೌಲಿಂಗ್ ಮಾಡ್ತಾರೆ, ಆಲ್ಮೋಸ್ಟ್ 140ಗೆ ಕ್ಲಾಕ್ ಮಾಡ್ತಾರೆ, ಮತ್ತು 160 ರೇಂಜಲ್ಲಿ ನಿಮಗೆ ಸ್ಟ್ರೈಕ್ ರೇಟ್ ಇರೋದೆ. ಆಲ್ಮೋಸ್ಟ್ 200 ಗಂಟನೂ ಹೊಂಟೋಗುತ್ತೆ ನಿಮಗೆ ಸ್ಲಾಗ್ ಓವರ್ಸಲ್ಲಿ ಅಂತ ಹೇಳೋದು ಹಾರ್ದಿಕ್ ಪಾಂಡ್ಯ ಅವರ ಸ್ಟ್ರೈಕ್ ರೇಟು. ಸಖತ್ ಹೆಲ್ಪ್ ಆಗುತ್ತೆ. ಈ ಸೀಸನ್ ಹೆಂಗಿದೆ ನೋಡಿ ಪ್ಲೇಯಿಂಗ್ ಲೆವೆನ್. ರೋಹಿತ್ ಶರ್ಮಾ ಆಗಿರೋದು, ಕ್ವಿಂಟನ್ ಡಿಕಾಕು, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್, ಹಾರ್ದಿಕ್ ಪಾಂಡ್ಯ, ನಮನ್ ಧೀರ್, ಸ್ಯಾಂಟ್ನರ್, ಶಾರ್ದೂಲ್ ಠಾಕೂರ್, ಬೋಲ್ಟ್, ಬೂಮ್ರಾ, ಸೈಕ್ ಸ್ಕ್ವಾಡ್ ಆಗಿದೆ. ಸ್ಕ್ವಾಡ್ ಇದೆ ಸಖತ್ತಾಗಿದೆ. ಟೀಮ್ ಪ್ಲೇಯಿಂಗ್ ಲೆವೆನ್ ಇದು ನಾನು ಹೇಳಿದ್ದು ಸಖತ್ತಾಗಿದೆ ಅಂತ ಹೇಳಿದ್ವಿ. ಸ್ಕ್ವಾಡ್ ಇನ್ನೂ ಮಸ್ತಾಗಿದೆ ಅಂತ ಹೇಳೋದು. ಪ್ಲೇಯಿಂಗ್ ಲೆವೆನ್ ಎಷ್ಟು ಮಸ್ತಾಗಿದೆ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್ ಈ ಮಾತೇ ಇಲ್ಲ, ಸಖತ್ತಾಗಿದೆ. ಅದರಲ್ಲೂ ಮೇಯ್ನ್ ಇಲ್ಲಿ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಫಾರ್ಮಿಗೆ ಬರಬೇಕಾಗುತ್ತೆ. ಯಾಕಂದರೆ T20 ವರ್ಲ್ಡ್ ಕಪ್ಪಲ್ಲಿ ಅಷ್ಟೊಂದು ಫಾರ್ಮಲ್ಲಿ ಇರಲಿಲ್ಲ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಫಾರ್ಮಲ್ಲಿ ಇದ್ದಾರೆ, ನಮನ್ ಧೀರ್ ಫಾರ್ಮಲ್ಲಿ ಇದ್ದಾರೆ, ಸ್ಯಾಂಟ್ನರ್ ಅವರು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಶಾರ್ದೂಲ್ ಠಾಕೂರ್ ಅವರು ಕೂಡ ಮುಂಬೈಗೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಇನ್ನು ಬೂಮ್ರಾ ಬಗ್ಗೆ ಕೇಳಲೇಬೇಕಾ, ಒನ್ಸ್ ಜನರೇಷನ್ ಬೌಲರ್ ಬೂಮ್ರಾ ಅವರು. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟು ಕೂಡ ಚೆನ್ನಾಗಿದೆ. ಮಯಾಂಕ್ ಮಾರ್ಕಂಡೆ ಅವ್ರನ್ನ ತಗೋತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಟೀಮ್ ಒಳ್ಳೆ ಸಖತ್ತಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ಪ್ಲೇಯಿಂಗ್ ಲೆವೆನ್ ಕೂಡ ಸಖತ್ತಾಗಿದೆ. ನಿಮ್ಮ ಪ್ಲೇಯಿಂಗ್ ಲೆವೆನ್ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.